ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠರಿಗೆ ಈ ಚಿದ್ವಸ್ತುವು ಹೇಗೆ ಪ್ರಪಂಚವಾಯಿತು, ಪ್ರಪಂಚವಾಗಿದ್ದದ್ದು ಈ ಪಂಚಭೂತಗಳಾಯಿತು, ದೇಹಗಳಾಯಿತು, ದೇಹದಲ್ಲಿ ಯಾವ ಯಾವ ಗುಣಗಳು ಯಾವ ಯಾವ ರೀತಿಯಲ್ಲಿ ಆಗ್ತಾಯಿದೆ ಅನ್ನೋದನ್ನೆಲ್ಲ ಬಹಳ ವಿವರಣೆಯನ್ನು ಕೊಡ್ತಾಯಿದ್ರು. ಶಬ್ದ ತನ್ಮಾತ್ರವು ಶ್ರವಣೇಂದ್ರಿಯಗಳ ವಾಯುವು ಸೇರಿದಾಗ ಆ ಸಂಬಂಧವನ್ನು ಗುರುತಿಸಲು ಮನಸ್ಸು ಅಲ್ಲಿ ಇರದಿದ್ದರೆ ಸುಷುಪ್ತ ವ್ಯಾಪಾರದಂತೆ ಇದ್ದು ಇಲ್ಲದಿರುವ ಆ ಸಂವಿತ್ತು ಯಾವುದುಂಟೋ ಅದೇ ಪರಮಚಿತ್ತು ಎಂದು ಹೇಳುವರು. ಇಲ್ಲಿ ಪ್ರತಿಯೊಂದರಲ್ಲಿಯೂ ಚಿತ್ತು, ಆ ಪರಮಚಿತ್ತೆ, ಆ ಚಿದ್ವಸ್ತುವೇ ಇರ್ತಕ್ಕಂಥದ್ದು ಅನ್ನುವುದಕ್ಕೋಸ್ಕರ ಇಲ್ಲಿ ಎಲ್ಲವನ್ನು ಬಿಡಿಸಿ ಬಿಡಿಸಿ ತೋರಿಸ್ತಾ ಇದ್ದಾರೆ. ಇನ್ನು ಸಂಕಲ್ಪದಿಂದ ವ್ಯಾಪಾರದ ಆರಂಭವು. ಸಂಕಲ್ಪವನ್ನೇ ಮಾಡಲಿಲ್ಲ ಅಂದರೆ ಯಾವ ಕಾರ್ಯವೂ ನಡೆಯೋದಿಲ್ಲ. ಸಂಕಲ್ಪ ಮೊದಲು ಮಾಡಬೇಕು. ಸಂಕಲ್ಪ ಮಾಡಿದ್ಮೇಲೆ ಏನು ಮಾಡಬೇಕು, ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ವ್ಯಾಪಾರವನ್ನು ಆರಂಭ ಮಾಡಬೇಕು. ಮನನ ಮಾಡುವುದರಿಂದ ಎಂದರೆ ವಿಷಯವನ್ನು ಮನಸ್ಸು ಧ್ಯಾನ ಮಾಡುವುದರಿಂದ ಸಂಕಲ್ಪವು. ಯಾವುದೋ ಒಂದು ವಿಷಯವನ್ನು ಮನಸ್ಸು ಧ್ಯಾನ ಮಾಡ್ತದೆ, ಅದು ಸಂಕಲ್ಪ. ಚಿತ್ತು ಮಲಿನವಾಗಿ ಕಲುಷಿತವಾದಾಗಲೇ ಮನವು. ಈ ಚಿದ್ವಸ್ತು ಮಾಯೆ ಒಡಗೂಡಿ ಮಲಿನವಾದಾಗ ಅದೇನಾಗುತ್ತೆ, ಕಲುಷಿತ ಆದಾಗಲೇ ಅದು ಮನಸ್ಸು ಅನ್ನಿಸ್ಕೊಳ್ತದೆ. ಅಂತಹ ಕಾಲುಷ್ಯವಿಲ್ಲದ ಚಿತ್ತೆ ನಿರ್ಮಲವು. ಅದೇ ಕಲುಷಿತವಿಲ್ಲದೆ ಇರತಕ್ಕಂಥ ಚಿತ್ತ ಏನಾಗುತ್ತೆ, ನಿರ್ಮಲವಾಗುತ್ತೆ. ಅದೇ ಆತ್ಮವು. ಆತ್ಮ, ಚಿತ್ತು, ಮನಸ್ಸು ಇವೆಲ್ಲ ಒಂದಕ್ಕೊಂದು ಬೇರೆ ಅಲ್ಲ, ಇವೆಲ್ಲವೂ ಒಂದೇ ಆಗಿರ್ತದೆ. ಇದನ್ನು ಚೆನ್ನಾಗಿ ತಿಳ್ಕೋಬೇಕು. ಸಂಕಲ್ಪದಿಂದ ವ್ಯಾಪಾರದ ಆರಂಭ ಆಗುತ್ತೆ. ಮನನ ಮಾಡುವುದರಿಂದ ಅಂದರೆ ವಿಷಯವನ್ನು ಮನಸ್ಸು ಧ್ಯಾನ ಮಾಡುವುದರಿಂದ ಅದು ಸಂಕಲ್ಪ ಅನ್ನಿಸ್ಕೊಳ್ಳುತ್ತೆ. ಸಂಕಲ್ಪವು ಚಿತ್ತು ಮಲಿನವಾಗಿ ಕಲುಷಿತವಾದಾಗಲೇ ಅದಕ್ಕೆ ಮನವು, ಅದು ಮನಸ್ಸು ಅನ್ನಿಸ್ಕೊಳ್ಳುತ್ತೆ. ಅಂತಹ ಕಲುಷವಿಲ್ಲದ ಚಿತ್ತೆ ನಿರ್ಮಲವಾದ ಅದೇ ಆತ್ಮ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಂಕಲ್ಪವೇ ಇಲ್ಲದೆ ಇರ್ತಕ್ಕಂಥ ಮನಸ್ಸು ಆತ್ಮ ಅನ್ನಿಸ್ಕೊಳ್ತದೆ. ಅಂದರೆ ಆತ್ಮ ಬೇರೆ ಅಲ್ಲ, ಮನಸ್ಸು ಬೇರೆ ಅಲ್ಲ, ಚಿತ್ತು ಬೇರೆ ಅಲ್ಲ. ಅಂದರೆ ಚೇತನ ವಸ್ತು ಬೇರೆ ಅಲ್ಲ, ಚೇತ್ಯ ಬೇರೆ ಅಲ್ಲ. ಚೇತ್ಯ ಅಂದ್ರೇನು, ಜಗತ್ತು ಬೇರೆ ಅಲ್ಲ, ಪ್ರಪಂಚ ಬೇರೆ ಅಲ್ಲ. ಈ ಚಿತ್ತು ಯಾವಾಗಲೂ ಇರುವುದರಿಂದ ನಿತ್ಯವು. ಈ ಚಿತ್ತು ಅಂತಕ್ಕಂಥದ್ದು ಯಾವಾಗಲೂ ಇರುವುದರಿಂದ ಇದು ನಿತ್ಯವು. ಅದು ಪ್ರಕಾಶ ರೂಪವು. ಅದು ತನ್ನಲ್ಲಿಯೇ ಇರುವುದು, ಬೇರೆ ಯಾವುದನ್ನು ಆಶ್ರಯಿಸಬೇಕಾಗಿಲ್ಲ. ಬೇರೆ ಯಾವುದ್ರೊಳಗೋ ಇದೆ ಅಂತಂದರೆ ಯಾವುದು ಇರಿಸ್ಕೊಂಡಿರ್ತದಲ್ಲ ಅದು ದೊಡ್ಡದಾಗ್ಬಿಡ್ತದೆ. ಆದರೆ ಇದಿರ್ತಕ್ಕಂಥ ಚಿದ್ವಸ್ತುವೇ ದೊಡ್ಡದು. ಅದು ತನ್ನಲ್ಲಿಯೇ ಇದೆ, ಬೇರೆ ಯಾವುದನ್ನು ಆಶ್ರಯಿಸಿಲ್ಲ. ಸ್ಫಟಿಕ ಶಿಲೆಯು ತನ್ನ ಪಾಡಿಗೆ ತಾನು ಇದ್ದುಕೊಂಡು ಇರುತ್ತಾ ಸುತ್ತಮುತ್ತಲೂ ಇರುವುದನ್ನೆಲ್ಲ ತನ್ನಲ್ಲಿ ಪ್ರತಿಬಿಂಬವಾಗಿ ಗ್ರಹಣ ಮಾಡುವಂತೆ ಆಧಾರಾಂತರವಿಲ್ಲದೆ ತನ್ನಲ್ಲಿ ತಾನಾಗಿರುವ ಈ ಚಿತ್ತು ಈ ದೃಶ್ಯ ಜಗತ್ತನ್ನು ಪ್ರತಿಬಿಂಬವಾಗಿ ಗ್ರಹಣ ಮಾಡುವುದು. ಸ್ಫಟಿಕ ಶಿಲೆ ಸುತ್ತ ಏನು ತಂದಿಟ್ಟರು ಏನಿದ್ರೂ ಆಯಾ ರೂಪನ್ನು ತೋರಿಸ್ತಾ ಇರ್ತದೆ, ಆದರೆ ಅದಕ್ಕೆ ಯಾವ ರೂಪವೂ ಇಲ್ಲ. ಅದರಂತೆ ಈ ಚಿದ್ವಸ್ತು ಕಣ್ಣಿಗೆ ಕಾಣಬರ್ತಕ್ಕಂಥ ಪ್ರತಿಬಿಂಬವಾಗಿರ್ತಕ್ಕಂಥ ಈ ಜಗತ್ತನ್ನು ತನ್ನಲ್ಲಿ ಅದು ಪ್ರತಿಫಲನ ಮಾಡ್ತಾ ಇರ್ತದೆ. ಹೀಗೆ ಈ ಜಗತ್ತನ್ನು ಪ್ರತಿಬಿಂಬವಾಗಿ ಗ್ರಹಣ ಮಾಡಿದ್ದರೂ ಅದ್ವಿತೀಯವಾಗಿರುವ ಈ ಚಿತ್ತು ವಿಕಾರಾದಿಗಳು ಏನೂ ಇಲ್ಲದೇ ಇರುವುದು. ಸ್ಫಟಿಕ ಶಿಲೆ ಸುತ್ತ ಇಟ್ಟಿರ್ತೀವಿ, ಇಲ್ಲಿ ಒಂದು ಇಟ್ಟಿರ್ತೀವಿ ಸ್ಫಟಿಕ ಶಿಲೆಯನ್ನು, ಸುತ್ತ ನಾನಾ ಬಗೆಯ ಹೂಗಳನ್ನ ಇಟ್ಟಿರ್ತೀವಿ. ಯಾವ ಕಡೆ ನೋಡ್ತೀವಿ ಆ ಹೂವು ಕಾಣ್ತದೆ, ಆ ಬಣ್ಣ ಕಾಣ್ತದೆ. ಆದರೆ ಆ ಸ್ಫಟಿಕ ಶಿಲೆಗೆ ಯಾವ ವಿಕಾರವೂ ಇಲ್ಲ, ತನ್ನಷ್ಟಕ್ಕೆ ತಾನೇ ಇರ್ತದಲ್ಲ. ಈ ರೀತಿಯಲ್ಲಿ ಜಗತ್ತಿನ ಪ್ರತಿಬಿಂಬವನ್ನು ಗ್ರಹಣ ಮಾಡಿದರೂ ಅದ್ವಿತೀಯವಾಗಿ ತನ್ನಷ್ಟಕ್ಕೆ ತಾನೇ ಇರ್ತದೆ. ಅಲ್ಲಿ ಯಾವ ವಿಕಾರವೂ ಇರೋದಿಲ್ಲ. ಅಸ್ತವಿಲ್ಲ, ಉದಯ ಇಲ್ಲ, ತಾನೇ ತಾನಾಗಿರ್ತದೆ. ವ್ಯಾಪಾರವೂ ಇಲ್ಲದೆ, ಅನಿವೃದ್ಧಿಗಳು ಇಲ್ಲದೆ ಇರುವುದು. ಮತ್ತು ಈಗೆಲ್ಲ ಇರ್ತದಲ್ಲ, ಮುಂದಕ್ಕೆ ಏನಾಗಿರ್ತದೆ ಇದು ಅಂದರೆ, ಚಿತ್ತು ಸಂಕಲ್ಪ ಮಾಡಿದಾಗ ಜೀವನೆನ್ನಿಸಿಕೊಳ್ಳುವುದು. ಈ ಚಿದ್ವಸ್ತು ಮಾಯೆಯಿಂದ ಒಡಗೂಡಿ ಸಂಕಲ್ಪವನ್ನು ಮಾಡೋದಕ್ಕೆ ಶುರು ಮಾಡಿದಾಗ ಅದು ಜೀವಭಾವದಿಂದ ಆಗುತ್ತೆ. ಆ ಸಂಕಲ್ಪವನ್ನು ತ್ಯಾಗ ಮಾಡಿ ನಿಸ್ಸಂಕಲ್ಪವಾಗಿ ತಾನೇ ತಾನಾದಾಗ ಅದೇ ಚಿದ್ವಸ್ತು ಆಗುತ್ತೆ, ಆತ್ಮವಾಗುತ್ತೆ. ಕೇವಲ ಈ ಸಂಕಲ್ಪವನ್ನು, ಭಾವನೆಯನ್ನು ಮಾಡೋದ್ರಿಂದಲೇ ಈ ಜಗತ್ತಿನ ವ್ಯಾಪಾರ ನಡೀತಾ ಇರೋದು. ಈ ಸುಖ ದುಃಖಾದಿಗಳಿಗೆ ಕಾರಣವಾಗಿರತಕ್ಕಂಥದ್ದು ಯಾವುದು, ಸಂಕಲ್ಪ, ಆ ಭಾವನೆ. ಅದು ನಿಂತೋಯ್ತು ಅಂದರೆ ಯಾವ ಸಂಕಲ್ಪ ಮಾಡಿ ದುಃಖಕ್ಕೆ ಈಡಾಗಿ ಜೀವನ ಎನಿಸ್ಕೊಂಡಿತ್ತೋ ಅದೇ ಜೀವನೇ ತಾನೇ ಪರಮಾತ್ಮನೆಂಬ ಅರಿವು ಆಗಿಬರುತ್ತೆ.
ಆದ್ದರಿಂದ ಚಿತ್ತು ಜಡವಲ್ಲ. ತಾನು ಜಡವೆಂದುಕೊಂಡು ಜಡಭಾವವನ್ನು ಧ್ಯಾನಿಸಿದಾಗ ಜಡವಾಗುವುದು. ಅಯ್ಯೋ ನಾನು ಪರಮ ದುಃಖಿ, ಅಯ್ಯೋ ನಾನು ದುಃಖಿ, ಅಯ್ಯೋ ನಾನು ದುಃಖಿ ಅಂದರೆ ಯಾವಾಗಲೂ ಅಳ್ತಾ ಇರ್ತಾನೆ ಅವನು. ಆ ಭಾವನೆಯನ್ನು ಬಿಟ್ಟಾಗಲೇ ಅವನು ಸುಖವಾಗೋದು. ಇಲ್ಲಿಯೂ ಕೂಡ ಜಡವಲ್ಲ, ಆದರೆ ತಾನು ಜಡ, ತಾನು ಜೀವ ಅಂತ ಭಾವಿಸ್ಕೊಂಡಿದ್ರಿಂದ ಅದು ಜಡವಾಗುತ್ತೆ, ಮಲಿನವಾಗುತ್ತೆ, ದುಃಖಕ್ಕೆ ಒಳಗಾಗುತ್ತೆ ಅಂತ ಇಲ್ಲಿ ಶಿವನು ಹೇಳ್ತಾ ಇದ್ದಾನೆ. ಈ ಚಿತ್ತಿಗೆ ಜೀವನು ರಥವು. ಚಿತ್ತೆ ಜೀವನಾಗುತ್ತೆ, ಆದರೆ ಇಲ್ಲಿ ಚಿತ್ತಿಗೆ ಯಾವುದು ರಥ ಅಂದರೆ ಜೀವನೇ ರಥವು. ಜೀವನಿಗೆ ಅಹಂಕಾರವು ರಥವು, ಅಹಂಕಾರಕ್ಕೆ ಬುದ್ಧಿಯು ರಥವು, ಬುದ್ಧಿಗೆ ಮನಸ್ಸು ರಥವು, ಮನಸ್ಸಿಗೆ ರಥವು ಈ ಪ್ರಾಣವು, ಪ್ರಾಣಕ್ಕೆ ಇಂದ್ರಿಯಗಳು ರಥವು, ಇಂದ್ರಿಯಗಳಿಗೆ ದೇಹವು ರಥವು, ದೇಹಕ್ಕೆ ಕರ್ಮೇಂದ್ರಿಯಗಳು ರಥವು. ಏನು ರಥ ರಥ ಅಂದ್ಬಿಟ್ರಲ್ಲ ಅಂದರೆ ಒಂದು ಗಾಡಿ ಅಂತ, ಚಕ್ರಗಳಿರುವ ಗಾಡಿ ಅಂತ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಚಿತ್ತು ಅಂತಕ್ಕಂಥದ್ದು ಚೇತನವಾದ ವಸ್ತು ಅಜ್ಞಾನದಿಂದ ಜೀವನಾಗುತ್ತೆ. ಈ ಜೀವತ್ವಕ್ಕೆ ಅಹಂಕಾರ ಆವರಿಸ್ಕೊಳ್ತದೆ. ಈ ಅಹಂಕಾರಕ್ಕೆ ಬುದ್ಧಿ ಬರುತ್ತೆ, ಬುದ್ಧಿ ಅಧೀನವಾಗಿರ್ತದೆ. ಈ ಬುದ್ಧಿಗೆ ಮನಸ್ಸು ಅಧೀನವಾಗಿರ್ತದೆ, ಈ ಮನಸ್ಸಿಗೆ ಈ ಪ್ರಾಣ ಅಧೀನವಾಗಿರ್ತದೆ, ಈ ಪ್ರಾಣಕ್ಕೆ ಇಂದ್ರಿಯಗಳು ಅಧೀನವಾಗಿರ್ತವೆ, ಇಂದ್ರಿಯಗಳಿಗೆ ದೇಹ ಅಧೀನವಾಗಿರುತ್ತೆ, ಈ ದೇಹಕ್ಕೆ ಕರ್ಮೇಂದ್ರಿಯಗಳು ಅಧೀನವಾಗಿರ್ತವೆ. ಅರ್ಥ ಆಯ್ತಲ್ವಾ? ಅದರಿಂದ ಇವು ಒಂದಕ್ಕೊಂದು ಪೂರಕವಾಗಿ ಕೆಲಸವನ್ನು ಮಾಡ್ತವೆ. ಈ ಕರ್ಮೇಂದ್ರಿಯಗಳು ಕರ್ಮವೆಂಬ ಸಂಸಾರದಲ್ಲಿ ಜರಾಮರಣಗಳೆಂಬ ಪಂಜರದಲ್ಲಿ ಸಿಕ್ಕಿಕೊಂಡಿರುವವು. ಈಶ್ವರನ ಮಾಯಾ ಪ್ರಭಾವದಿಂದ ಹುಟ್ಟಿದ ಈ ಚಕ್ರವು ಹೀಗೆ ನಡೆದುಕೊಂಡು ಹೋಗುತ್ತಿರುವುದು. ಕರ್ಮೇಂದ್ರಿಯಗಳು ಕರ್ಮವನ್ನು ಮಾಡೋದರಿಂದ ದೇಹ ಕಾರ್ಯ ನಡೀತಾ ಇರ್ತದೆ. ದೇಹ ಇಂದ್ರಿಯಗಳು, ಇಂದ್ರಿಯಗಳಿಗೆ ಪ್ರೇರಣೆ ಕೊಡ್ತಕ್ಕಂಥದ್ದು ಯಾವುದು? ಮನಸ್ಸು, ಮನಸ್ಸಿಗೆ ಬುದ್ಧಿ, ಬುದ್ಧಿಗೆ ಅಹಂಕಾರ, ಅಹಂಕಾರಕ್ಕೆ ಜೀವತತ್ವ, ಜೀವತತ್ವಕ್ಕೆ ಬೆಳಕನ್ನು ಅಥವಾ ಆ ಚೇತನವನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದು? ಚಿದ್ ವಸ್ತು. ಈ ರೀತಿಯಲ್ಲಿ ಒಂದೇ ಇಷ್ಟೆಲ್ಲ ಆಗಿ ವಿಂಗಡಣೆಯನ್ನು ಹೊಂದಿದಂತೆ ಕಾಣ್ತಾ ಇದೆ ಅಷ್ಟೇ. ಈ ಸಂಸಾರ ಚಕ್ರವು ವಿಸ್ತಾರವಾದ ಸ್ವಪ್ನದಂತೆ ಅಸತ್ತಾಗಿದ್ದರೂ ತನ್ನಲ್ಲಿಯೇ ಪ್ರತಿಭಾಸವಾಗುವುದು. ಎಂದಿಗೂ ಇದು ಸತ್ಯವಲ್ಲ. ಇದು ಮರೀಚಿಕೆಯಲ್ಲಿ ಕಾಣುವ ನೀರಿನಂತೆ ಕೇವಲ ಅಸತ್ತಾದದ್ದು. ಈ ಸಂಸಾರ ಅಂತಕ್ಕಂಥದ್ದು ಅದು ಮರೀಚಿಕೆಯಲ್ಲಿ ಕಾಣುವ ನೀರಿನಂತೆ ಇದು ಅಸತ್ತು, ನಿಜವಾದ ನೀರಲ್ಲ ಇದು. ಕಾಣುವ ಕಣ್ಣು ಎಲ್ಲಿ ಇರುವುದೋ ಅಲ್ಲಿ ರೂಪವು ಇದ್ದೇ ಇರುವುದು. ಪ್ರಾಣವು ಬಲಿಷ್ಠವಾದುದು, ಅದರ ಚಲನದಿಂದಲೇ ರೂಪವು ಕಾಣಿಸುವುದು. ಏನು ಹೇಳಿದ್ರು ಇಲ್ಲಿ? ಕಣ್ಣು ಕಾಣ್ತಾ ಇದೆ ಅಂದರೆ ರೂಪ ಇದ್ದೇ ಇರ್ತದೆ, ಯಾವುದಾದ್ರು ಒಂದು ರೂಪ ಕಂಡೇ ಕಾಣ್ತದೆ. ಅದೇ ರೀತಿಯಲ್ಲಿ ಈ ಪ್ರಾಣ ಅಂತಕ್ಕಂಥದ್ದು ಬಲಿಷ್ಠವಾದುದು. ಈ ಪ್ರಾಣ ಯಾವಾಗ ಬಲಿಷ್ಠವಾಗಿರ್ತದೋ ಅದರ ಚಲನದಿಂದ ರೂಪ ಕಾಣಿಸ್ಕೊಳ್ತದೆ. ಯಾಕೆ? ಪ್ರಾಣದ ಚಲನೆಯೇ ಮನಸ್ಸಾಗಿರ್ತದೆ. ಮನಸ್ಸು ಯಾವಾಗ ಚಲಿಸ್ತೋ ಇಂದ್ರಿಯಗಳು ಕಾರ್ಯಗತವಾಗ್ತವೆ. ಕಾರ್ಯಗತವಾದಾಗ ಏನಾಗುತ್ತೆ? ಜಗತ್ತು ಕಾಣಬರ್ತದೆ, ರೂಪ ಕಾಣಿಸ್ಕೊಳ್ತದೆ. ಗಾಳಿಯು ಕಾಡಿನಲ್ಲಿ ಬೀಸಿದಾಗ ಮೊರೆಯುವುದು. ಗಾಳಿ ಕಾಡಿನಲ್ಲಿ ಬೀಸಿದರೆ ಮರಗಿಡಗಳ ತಾಕಲಾಟದಿಂದ ಮೊರೋ ಅಂತ ಸೌಂಡ್ ಬರುತ್ತೆ, ಮೊರೆಯುವುದು. ಅದರಂತೆ ಪ್ರಾಣ ವ್ಯಾಪಾರದಿಂದ ಮನೋವ್ಯಾಪಾರವು ನಡೆಯುವುದು. ಪ್ರಾಣಶಕ್ತಿಯ ಓಡಾಟ ಜಾಸ್ತಿ ಆದಂಗೆ ಮನಸ್ಸಿನ ವ್ಯಾಪಾರ ವಿಪರೀತವಾಗಿ ನಡೀತದೆ. ಮನಸ್ಸು ಹೃದಯದಲ್ಲಿ ಇರುವ ಆಕಾಶದಲ್ಲಿ ಲೀನವಾದರೆ ಪ್ರಾಣದ ಚಲನೆಯು ನಿಲ್ಲುವುದು. ಆಗ ಮನೋವ್ಯಾಪಾರವು ನಡೆಯುವುದಿಲ್ಲ. ಅದನ್ನೇ ಇಲ್ಲಿ ಗುರುಗಳು ಹೇಳ್ತಾ ಇರೋದು, ಪ್ರಾಣದ ಚಲನೆಯನ್ನು ನಿಲ್ಲಿಸಿ, ಪ್ರಾಣದ ವೇಗವನ್ನು ಅಡಗಿಸಿ ನಿಲ್ಲಿಸಿ ಅಂತ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರರು ಹೇಳ್ತಾ ಇರೋದು. ಯಾವಾಗ ಮನಸ್ಸಿನ ವ್ಯಾಪಾರ ನಿಂತು ಹೋಗುತ್ತೋ ಜಗದ್ ವ್ಯಾಪಾರ ನಿಂತು ಹೋಗುತ್ತೆ. ದೀಪವು ಆರಿ ಹೋದರೆ ಕಣ್ಣು ಕಾಣಿಸದೆ ಹೋಗುವುದು. ಅದರಂತೆಯೇ ಪ್ರಾಣವು ನಿಶ್ಚಲವಾಗಿ ಪ್ರಶಾಂತವಾದರೆ ಆಗ ಮನಕ್ರಿಯೆಯಾದ ಮನನವು ನಿಂತು ಹೋಗುವುದು. ಗೊತ್ತಾಗ್ತಾ ಇದಲ್ವಾ? ಪ್ರಾಣವಾಯುವು ಎಲ್ಲೆಲ್ಲಿ ಹೋಗುವುದೋ ಮನಸ್ಸು ಅಲ್ಲಲ್ಲಿ ಹೋಗುವುದು. ಬೀಸುವ ಗಾಳಿಯು ನಿಂತು ಹೋದರೆ ಧೂಳು ಏಳುವುದೇನು? ಏನು ಹೇಳ್ತಾ ಇದ್ದಾರೆ? ಗಾಳಿ ಬೀಸೋದೇ ನಿಂತು ಹೋದರೆ ಇನ್ನು ಧೂಳು ಎಲ್ಲಿಂದ ಎದ್ದೇಳುತ್ತೆ? ಅದೇ ರೀತಿಯಲ್ಲಿ ಪ್ರಾಣವಾಯುವೇ ನಿಂತೋಯ್ತು ಅಂದರೆ ಮನಸ್ಸಿನೆಲ್ಲಿದ್ದೇ ಎದ್ದೇಳುತ್ತೆ. ಯಾಕಂದರೆ ಪ್ರಾಣದ ವೇಗ ಇರ್ತದಲ್ಲ ಅದೇ ಮನಸ್ಸಾದ್ದರಿಂದ ಪ್ರಾಣಶಕ್ತಿಯನ್ನು ನಿಲ್ಲಿಸಿ. ಇದಕ್ಕೆ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರರು
ತಮ್ಮ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಎರಡೂ ಗ್ರಂಥಗಳಲ್ಲಿ ಅತ್ಯಂತ ಸ್ಫುಟವಾಗಿ ವಿಸ್ತಾರವಾಗಿ ಈ ಪ್ರಾಣವಾಯುವಿನ ಚಲನೆಯನ್ನು ನಿಲ್ಲಿಸೋದಕ್ಕೆ ಅಂತಲೇ ಕುಂಭಕ ಪ್ರಾಣಾಯಾಮ ಅನ್ನೋ ವಿದ್ಯೆಯನ್ನು ಸವಿಸ್ತಾರವಾಗಿ ಬರೆದಿಟ್ಟಿದ್ದಾರೆ. ಅದನ್ನು ತಿಳಿದವರಿಂದ ತಿಳ್ಕೊಂಡು ನೀವೆಲ್ಲ ಅಭ್ಯಾಸ ಮಾಡಿದ್ರೆ ಯೋಗ ವಾಸಿಷ್ಠದಲ್ಲಿ ಹೇಳ್ತಿರ್ತಕ್ಕಂಥ ಈ ಯೋಗ ರಹಸ್ಯ ಎಲ್ಲ ಚೆನ್ನಾಗಿ ಅನುಭವಕ್ಕೆ ಬರ್ತದೆ. ಇನ್ನು ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.